ಆಗಮಿಸಿದಂತ ರವೀಣ್ಣವ್ರಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತ ಚೆಲುವಣ್ಣವ್ರಿಗೆ ಸ್ವಾಗತ ಕೊಡ್ತೀನಿ. ಯಾಕೆಂದ್ರೆ ಈ ದೇಶನ ರಾಜ್ಯ ಆಳಕ್ಕೆ ರಾಜಕಾರಣಿಗೆ ಎಷ್ಟು ಮುಖ್ಯನೋ ರೈತನ ಅಷ್ಟೇ ಮುಖ್ಯ. ರೈತ ಬಸ್ಸಿರ ಅನ್ನ ಸಿಕ್ಕಂಗೆ ಈ ಭಾಗದಲ್ಲಿ ರೈತರನ್ನ ಯೂಸ್ ಮಾಡ್ಕೊಂಡು ತಂಗಿ ಎಳಿಸೋರು, ತಂಗಿ ಹೇಳಂತ ಜಾಗದಲ್ಲಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದ್ರೆ ಧರ್ಮನ ಒಗ್ಗೂಡಿಸಿ ಇವತ್ತು ಇಷ್ಟೆಲ್ಲಾ ಜನ ತೋರಿಸಿ ನಿಮ್ಮೆಲ್ಲರ ಮುಂದೆ ತಂದಿದ್ದಾರೆ. ಇದು ಸ್ಯಾಂಪಲ್ಲು, ಬಾಕಿ ಇದೆ. ನೀವೆಲ್ಲರೂ ತಾಳ್ಮೆಯಿಂದ ವೀಕ್ಷಿಸಿ. ಯಾಕಂದ್ರೆ ಕರೆ ಕೊಟ್ಟು ಬರೆದಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು, ವ್ಯಾಲೆಂಟ್ರಿ ಆಗಿ ಬಂದಿರೋದು. ದಯಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಈ ಭಾಗದ ಜನ ರೈತರನ್ನ, ಈ ರಾಜ್ಯದ ಎಲ್ಲರೂ ನಮ್ಮ ರಾಜ್ಯಕ್ಕೆ ಅನ್ನ ನೀಡುವಂತ ರೈತರು ಈ ಭಾಗಕ್ಕೆ ಹೆಚ್ಚು ಜನ ಇದ್ದಾರೆ. ಅವ್ರನ್ನ ದಂಗೆ ಎಳಿಸ್ಕೊಡಿ. ರೈತರು ರುಚಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು, ಸತ್ತಾಗ ಸಮಾಧಿ ಕಟ್ಟ ಕಾಸಿಲ್ದೇ ಇದ್ರು, ಕುಡಿಯೋಕ್ಕೂ ನೀರು ಒಗ್ಗೂಡ್ಸ ಕಾರ್ಯಕ್ರಮ ಮಾಡಿ. ನೀವೆಲ್ಲರೂ ಒಡೆಯಂತ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದಿರಿ. ಮತ್ತೊಮ್ಮೆ ಮೊದಲೊಮ್ಮೆ ಇದಕ್ಕಿಂತ ಅತಿ ಹೆಚ್ಚಾಗಿ ಸೇರ್ತಾರೆ. ದಯಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.